ನಮಸ್ಕಾರ ಸ್ನೇಹಿತರೆ, ಪಾರೆಗದ್ದೆಯ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಕರ್ನಾಟಕದ ರಸ್ತೆಗಳ ಮೇಲೆ ಓಡಾಡುವ ಆ ಕೆಂಪು ಬಸ್ಸುಗಳು ಕೇವಲ ಸಾರಿಗೆ ಸಾಧನಗಳಲ್ಲ, ಅವು ನಮ್ಮ ರಾಜ್ಯದ ಜೀವನಾಡಿ. ಲಕ್ಷಾಂತರ ಜನರ ಕನಸುಗಳನ್ನು ಹೊತ್ತುಕೊಂಡು ಹೋಗುವ ಸ್ನೇಹಿತರು. ಇಂದು ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಂದರೆ KSRTCಯ ಕುರಿತು ವಿವರವಾಗಿ ತಿಳಿಯೋಣ. ಇದು ಕೇವಲ ಸುದ್ದಿಯಲ್ಲ, ನಮ್ಮ ರಾಜ್ಯದ ಅಭಿವೃದ್ಧಿಯ ಕತೆ. ಇಲ್ಲಿ ನಾವು ಇತಿಹಾಸದಿಂದ ಹಿಡಿದು ಭವಿಷ್ಯದ ಯೋಜನೆಗಳವರೆಗೆ, ಸವಾಲುಗಳಿಂದ ಗೆಲುವಿನವರೆಗೆ, ತಾಂತ್ರಿಕ ನವೀಕರಣಗಳಿಂದ ಮಾನವೀಯ ಕಥೆಗಳವರೆಗೆ ಎಲ್ಲವನ್ನು ವಿಸ್ತಾರವಾಗಿ ಚರ್ಚಿಸೋಣ. ಈ ಕಥೆಯು ನಮ್ಮ ರಾಜ್ಯದ ಜನರ ಜೀವನದೊಂದಿಗೆ ಎಣೆದುಕೊಂಡಿದೆ. ಪ್ರತಿದಿನ ಲಕ್ಷ ಕಿಲೋಮೀಟರ್ ಪ್ರಯಾಣ ಮಾಡುವ ಈ ಬಸ್ಸುಗಳು ಸಾಮಾನ್ಯ ಮನುಷ್ಯನಿಗೆ ಸುರಕ್ಷಿತ, ಸುಲಭ ಮತ್ತು ಕೈಗೆಟುಕುವ ಸಾರಿಗೆಯನ್ನು ಒದಗಿಸುತ್ತವೆ. ನೀವು ಬೆಂಗಳೂರಿನಿಂದ ಮೈಸೂರಿಗೆ ಹೋಗುತ್ತಿದ್ದೀರಾ ಅಥವಾ ದಕ್ಷಿಣ ಕನ್ನಡದಿಂದ ಉತ್ತರ ಕರ್ನಾಟಕಕ್ಕೆ ಪ್ರಯಾಣಿಸುತ್ತಿದ್ದೀರಾ? KSRTCಯ ಕೆಂಪು ಬಸ್ ನಿಮ್ಮ ಜೊತೆಯಲ್ಲಿದೆ. ಇದು ಕೇವಲ ಬಸ್ ಅಲ್ಲ, ಇದು ನಮ್ಮ ಸಂಸ್ಕೃತಿ, ನಮ್ಮ ಅಭಿವೃದ್ಧಿ ಮತ್ತು ನಮ್ಮ ಹೆಮ್ಮೆಯ ಸಂಕೇತ. ಸ್ನೇಹಿತರೆ, ಇಂದು KSRTC ಕರ್ನಾಟಕದ ಎಲ್ಲ ಮೂಲೆಗಳನ್ನು ಸಂಪರ್ಕಿಸುತ್ತಿದೆ. ಪ್ರತಿದಿನ ಸುಮಾರು 29 ಲಕ್ಷ ಕಿಲೋಮೀಟರ್ ಪ್ರಯಾಣ ಮಾಡುತ್ತಿದೆ ಮತ್ತು 25ರಿಂದ 34 ಲಕ್ಷ ಪ್ರಯಾಣಿಕರಿಗೆ ಸೇವೆ ನೀಡುತ್ತಿದೆ. ಸುಮಾರು 8,600ಕ್ಕೂ ಹೆಚ್ಚು ಬಸ್ಸುಗಳೊಂದಿಗೆ ಇದು ಭಾರತದ ಅತಿದೊಡ್ಡ ರಾಜ್ಯ ಸಾರಿಗೆ ನಿಗಮಗಳಲ್ಲಿ ಒಂದು. 440ರಿಂದ 464ಕ್ಕೂ ಹೆಚ್ಚು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗೆದ್ದಿದೆ. ಲಂಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆಯಾಗಿದೆ. ಇವು ಕೇವಲ ಸಂಖ್ಯೆಗಳಲ್ಲ, ಇವು ಲಕ್ಷಾಂತರ ಜನರ ಜೀವನದೊಂದಿಗೆ ಹೆಣೆದುಕೊಂಡಿರುವ ಸತ್ಯಗಳು. ಊರಿನಿಂದ ಊರಿಗೆ ಹೋಗುವ ವಿದ್ಯಾರ್ಥಿಗಳು, ಕೆಲಸಕ್ಕೆ ಹೋಗುವ ಯುವಕರು, ವೃದ್ಧರು, ಮಹಿಳೆಯರು ಎಲ್ಲರಿಗೂ ಇದು ಆಧಾರ. ಇಂದು ಈ ನಿಗಮವು ಆಧುನಿಕತೆಯಿಂದ ಸಂಪ್ರದಾಯದೊಂದಿಗೆ ವಿಲೀನಗೊಳಿಸಿ ಮುಂದುವರಿಯುತ್ತಿದೆ. ಆದರೆ ಇದು ಒಂದು ದಿನದಲ್ಲಿ ಆಗಿಲ್ಲ. ಇದರ ಹಿಂದೆ ದೀರ್ಘ ಇತಿಹಾಸವಿದೆ. ನಾವು ಈ ಇತಿಹಾಸವನ್ನು ತಿಳಿದುಕೊಳ್ಳೋಣ. ವಿಡಿಯೋ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, 1948ರಲ್ಲಿ ಮೈಸೂರು ರೋಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆಗಿ ಪ್ರಾರಂಭವಾಯಿತು. ಆಗ ಕೇವಲ 120 ಬಸ್ಗಳಿದ್ದವು. ಸ್ವಾತಂತ್ರ್ಯದ ನಂತರದ ದಿನಗಳಲ್ಲಿ ರಾಜ್ಯದ ಸಂಪರ್ಕವನ್ನು ಬಲಪಡಿಸುವ ಗುರಿಯೊಂದಿಗೆ ಪ್ರಾರಂಭವಾದ ಈ ಸೇವೆಯು ಆಗ ಸೀಮಿತವಾಗಿತ್ತು. ಮೈಸೂರು ರಾಜ್ಯದಲ್ಲಿ ಜನರು ರಸ್ತೆ ಸಾರಿಗೆಯನ್ನು ಅನುಕೂಲಕ್ಕಾಗಿ ಕಾಯುತ್ತಿದ್ದರು. ಆಗಿನ ಸರ್ಕಾರವು ಈ ಡಿಪಾರ್ಟ್ಮೆಂಟನ್ನು ಸ್ಥಾಪಿಸಿ ರಾಜ್ಯದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ನಡುವಿನ ಸಂಪರ್ಕವನ್ನು ಹೆಚ್ಚಿಸಿತು. ಬಸ್ಗಳು ಆಗ ತುಂಬ ಸರಳವಾಗಿದ್ದವು, ಆದರೆ ಅವು ಜನರ ಹೃದಯವನ್ನು ಗೆದ್ದವು. ನಂತರ 1956ರಲ್ಲಿ ಕರ್ನಾಟಕ ರಾಜ್ಯ ರಚನೆಯಾದ ನಂತರ ಸೇವೆಯು ವಿಸ್ತರಿಸಿತು. 1961ರಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಎಂದು ಅಧಿಕೃತವಾಗಿ ಸ್ಥಾಪನೆಯಾಯಿತು. ಇದು ಒಂದು ಮಹತ್ವದ ಮೈಲಿಗಲ್ಲು. ಇಂದಿನ KSRTCಯ ಬೆಳವಣಿಗೆಯ ಬೀಜ ಇಲ್ಲಿ ಬಿತ್ತಲ್ಪಟ್ಟಿತು. ಆಗಿನಿಂದ ಇಂದಿನವರೆಗೂ ಇದು ಬೆಳೆಯುತ್ತಲೇ ಬಂದಿದೆ. 1970ರ ದಶಕದಲ್ಲಿ ಬಸ್ ಸಂಖ್ಯೆ ಹೆಚ್ಚಾಯಿತು. 1980ರಲ್ಲಿ ಆಧುನಿಕತೆ ಪ್ರವೇಶಿಸಿತು. 1990ರಲ್ಲಿ ಕಂಪ್ಯೂಟರೀಕರಣ ಪ್ರಾರಂಭವಾಯಿತು. 2000ರ ನಂತರ ತಾಂತ್ರಿಕ ನವೀನತೆಗಳು ಬಂದವು. ಇಂದು ಇದು 8,600ಕ್ಕೂ ಹೆಚ್ಚು ಬಸ್ಸುಗಳೊಂದಿಗೆ ನಿಂತಿದೆ. ಹಳೆಯ ಬಸ್ಗಳಿಂದ ಹೊಸ ಆಧುನಿಕ ಬಸ್ಗಳಿಗೆ ಪರಿವರ್ತನೆಯ ಕತೆ ಇಲ್ಲಿ ಅಡಗಿದೆ. ಪ್ರತಿ ಹಂತದಲ್ಲಿ ಸವಾಲುಗಳಿದ್ದವು, ಆದರೆ ಜನರ ಸೇವೆಗಾಗಿ ಕಾರ್ಯನಿರ್ವಹಿಸುತ್ತಲೇ ಬಂದಿದೆ. ಸ್ನೇಹಿತರೆ, ಈಗ KSRTCಯ ಅಂಕಿಅಂಶಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಪ್ರತಿದಿನ 29 ಲಕ್ಷ ಕಿಮಿ ಪ್ರಯಾಣ ಎಂದರೆ ಏನು ಅರ್ಥ? ಇದು ಕರ್ನಾಟಕದ ಒಟ್ಟು ರಸ್ತೆ ಉದ್ದಕ್ಕಿಂತ ಹೆಚ್ಚು ದೂರವನ್ನು ಪ್ರತಿದಿನ ಕ್ರಮಿಸುತ್ತದೆ ಎಂದರ್ಥ. ಇದು ರಾಜ್ಯದ ಆರ್ಥಿಕತೆಗೆ ದೊಡ್ಡ ಕೊಡುಗೆ. ವ್ಯಾಪಾರಿಗಳು, ಕೃಷಿಕರು, ಉದ್ಯೋಗಿಗಳು ಈ ಬಸ್ಗಳ ಮೂಲಕ ಸರಕುಗಳು ಮತ್ತು ಜನರು ಸುಲಭವಾಗಿ ಪ್ರಯಾಣಿಸುತ್ತಾರೆ. 25ರಿಂದ 34 ಲಕ್ಷ ಪ್ರಯಾಣಿಕರು ಪ್ರತಿದಿನ ಪ್ರಯಾಣಿಸುತ್ತಾರೆ. ಇದು ಬೆಂಗಳೂರಿನ ಜನಸಂಖ್ಯೆಗಿಂತ ಹೆಚ್ಚು ಜನರು ಪ್ರತಿದಿನ ಬಸ್ ಸೇರುತ್ತಾರೆ ಎಂದರ್ಥ. 8,600ಕ್ಕೂ ಹೆಚ್ಚು ಬಸ್ಗಳು ಇವೆ. ಇವುಗಳಲ್ಲಿ ಸಾಮಾನ್ಯ ಬಸ್ಸುಗಳು, ಪ್ರೀಮಿಯಂ ಬಸ್ಗಳು, ಎಲೆಕ್ಟ್ರಿಕ್ ಬಸ್ಸುಗಳು ಎಲ್ಲವೂ ಇವೆ. ಮತ್ತು 440ರಿಂದ 464ಕ್ಕೂ ಹೆಚ್ಚು ಪ್ರಶಸ್ತಿಗಳು. ಇವುಗಳಲ್ಲಿ ಇತ್ತೀಚಿನವುಗಳು ಡಿಜಿಟಲ್ ಮೀಡಿಯಾ ಇನೋವೇಷನ್, ಕಸ್ಟಮರ್ ಸರ್ವಿಸ್ ಕಲೆಕ್ಷನ್, ಗ್ರೀನ್ ಇನಿಷಿಯೇಟಿವ್ಗಳಿಗೆ ಸಂಬಂಧಿಸಿದವು. ಲಂಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆಯಾಗಿರುವುದು ಕೂಡ ಈ ನಿಗಮದ ವಿಶ್ವಮಟ್ಟದ ಮನ್ನಣೆಯನ್ನು ತೋರಿಸುತ್ತದೆ. ಇವುಗಳು ಕೇವಲ ಸಂಖ್ಯೆಗಳಲ್ಲ, ಇವು ನಮ್ಮ ರಾಜ್ಯದ ಸಾರಿಗೆಯಲ್ಲಿ KSRTCಯ ಮುಂಚೂಣಿ ಸ್ಥಾನವನ್ನು ಸಾಬೀತುಪಡಿಸುತ್ತದೆ. ಇನ್ನೊಂದು ವಿಷಯವೆಂದರೆ ಇದು ರಾಜ್ಯದ ಆರ್ಥಿಕತೆಗೆ ನೇರ ಕೊಡುಗೆ ನೀಡುತ್ತದೆ. ಉದ್ಯೋಗ ಸೃಷ್ಟಿ, ತೆರಿಗೆ ಆದಾಯ, ಪ್ರವಾಸೋದ್ಯಮ ಎಲ್ಲಕ್ಕೂ ಇದು ಆಧಾರ. ಸ್ನೇಹಿತರೆ, KSRTCಯ ಪ್ರೀಮಿಯಂ ಬ್ರ್ಯಾಂಡ್ಗಳು ಜನರ ಮನಸ್ಸನ್ನು ಗೆದ್ದಿವೆ. ಐರಾವತ ಬಸ್ಗಳು ಐಷಾರಾಮಿ ಪ್ರಯಾಣಕ್ಕೆ ಹೆಸರುವಾಸಿಯಾಗಿದೆ. ಇವುಗಳಲ್ಲಿ ಏರ್ ಕಂಡೀಷನ್, ವೈಡ್ ಸೀಟ್ಗಳು, ಲೆಗ್ ರೆಸ್ಟ್, ಚಾರ್ಜಿಂಗ್ ಪಾಯಿಂಟ್ಗಳು ಎಲ್ಲವೂ ಇವೆ. ಪ್ರಯಾಣಿಕರು ದೀರ್ಘ ದೂರ ಪ್ರಯಾಣಿಸುವಾಗಲೂ ಆಯಾಸವಾಗುವುದಿಲ್ಲ. ಅಂಬಾರಿ ಉತ್ಸವ, ಸ್ಲೀಪರ್ ಬಸ್ಗಳು ದೂರದ ಪ್ರಯಾಣವನ್ನು ಆರಾಮದಾಯಕವಾಗಿ ಮಾಡುತ್ತವೆ. ಇವು ವೋಲ್ವೋ ಕಂಪನಿಯ 15 ಮೀಟರ್ ಉದ್ದದ ಬಸ್ಸುಗಳು. ಪ್ರತಿ ಬಸ್ನಲ್ಲಿ 40 ಸ್ಲೀಪರ್ ಬರ್ತ್ಗಳು ಇವೆ. 1+2 ಕಾನ್ಫಿಗರೇಷನ್ನಲ್ಲಿ ಎಲ್ಲರಿಗೂ ಸ್ಪೇಸ್ ಸಾಕಷ್ಟು. ಪ್ಯಾನೋರಾಮಿಕ್ ವಿಂಡೋಗಳು ರಸ್ತೆಯ ದೃಶ್ಯವನ್ನು ಸುಂದರವಾಗಿ ತೋರಿಸುತ್ತವೆ. ಸ್ಕ್ಯಾಂಡಿನೇವಿಯನ್ ಡಿಸೈನ್, ಏರ್ ವೆಂಟ್ಗಳು, ರೀಡಿಂಗ್ ಲೈಟ್ಗಳು
USB ಪೋರ್ಟ್ಗಳು, ಮೊಬೈಲ್ ಹೋಲ್ಡರ್ಗಳು ಎಲ್ಲವೂ ಇವೆ. ಪ್ರಯಾಣಿಕರು ಇದನ್ನು ಯುರೋಪಿಯನ್ ಸ್ಟೈಲ್ ಪ್ರಯಾಣ ಎಂದು ಕರೆಯುತ್ತಾರೆ. ಅಶ್ವಮೇಧ ಬಸ್ಗಳು ವಿಶೇಷ ಸೌಕರ್ಯಗಳೊಂದಿಗೆ ಜನಪ್ರಿಯವಾಗಿವೆ. ಇವುಗಳಲ್ಲಿ ಸುರಕ್ಷಿತ ವೈಶಿಷ್ಟ್ಯಗಳು ಹೆಚ್ಚು. ಪಲ್ಲಕ್ಕಿ ಬಸ್ಗಳು ಸಾಂಪ್ರದಾಯಿಕ ಶೈಲಿಗಳಲ್ಲಿ ಆಧುನಿಕತೆಯನ್ನು ತಂದುಕೊಟ್ಟಿವೆ. ಇವುಗಳಲ್ಲಿ ಸಾಂಸ್ಕೃತಿಕ ಟಚ್ ಕೂಡ ಇದೆ. ಸ್ನೇಹಿತರೆ, ಯಾವುದು ಏಕೆ ಹೆಚ್ಚು ಲೋಕಪ್ರಿಯ ಎಂಬುದನ್ನು ನೋಡಿದರೆ ಪ್ರಯಾಣಿಕರ ಸೌಕರ್ಯ ಮತ್ತು ಸುರಕ್ಷತೆಯೇ ಕಾರಣ. ಉದಾಹರಣೆಗೆ, ಅಂಬಾರಿ ಉತ್ಸವ ಬಸ್ನಲ್ಲಿ ಪ್ರಯಾಣಿಸಿದ ಒಬ್ಬ ಪ್ರಯಾಣಿಕರು ಹೇಳುತ್ತಾರೆ, ಇದು ಬಸ್ ಅಲ್ಲ, ಮನೆಯಂತೆ ಆರಾಮ. ಇಂತಹ ಅನೇಕ ಕಥೆಗಳು ಇವೆ. ಪ್ರೀಮಿಯಂ ಬಸ್ಗಳ ಸಂಖ್ಯೆ ಇತ್ತೀಚೆಗೆ 455ಕ್ಕೆ ಏರಿದೆ. ಇದು KSRTCಯ ಗುಣಮಟ್ಟದ ಸೇವೆಯನ್ನು ತೋರಿಸುತ್ತದೆ. ಸ್ನೇಹಿತರೆ, ತಾಂತ್ರಿಕ ನವೀಕರಣಗಳಲ್ಲಿ KSRTC ಮುಂದಿದೆ. ಅವತಾರ್ 4.0 ಅಪ್ಲಿಕೇಶನ್ ಮೂಲಕ ಟಿಕೆಟ್ ಬುಕ್ ಮಾಡುವುದು ಸುಲಭವಾಗಿದೆ. ಇದು ರಿಯಲ್ ಟೈಮ್ ಬಸ್ ಟ್ರ್ಯಾಕಿಂಗ್, ಸೀಟ್ ರಿಸರ್ವೇಷನ್, ಪೇಮೆಂಟ್ ಆಪ್ಷನ್ಗಳನ್ನು ಒಳಗೊಂಡಿದೆ. UPI ಪೇಮೆಂಟ್ ವ್ಯವಸ್ಥೆಯಿಂದ ಪ್ರಯಾಣಿಕರು ಕ್ಯಾಶ್ ಇಲ್ಲದೆಯೇ ಟಿಕೆಟ್ ತೆಗೆದುಕೊಳ್ಳಬಹುದು. ಈ ಟಿಕೆಟಿಂಗ್ ವ್ಯವಸ್ಥೆಗಳು ಪ್ರಯಾಣಿಕರಿಗೆ ಸಮಯ ಉಳಿಸುತ್ತವೆ. ಬಯೋಫ್ಯೂಲ್ ಬಳಕೆಯಿಂದ ಪರಿಸರ ಸ್ನೇಹಿಯಾಗಿದೆ. ಇದು ಡೀಸೆಲ್ಗಿಂತ ಕಡಿಮೆ ಮಾಲಿನ್ಯ ಬಿಡುಗಡೆ ಮಾಡುತ್ತದೆ. ದೃಷ್ಟಿ ನ್ಯೂನತೆ ಇರುವವರಿಗೆ ವಿಶೇಷ ಸೌಲಭ್ಯವಾದ ಧ್ವನಿ ಸ್ಪಂದನ ಯೋಜನೆಯು ಅವರ ಪ್ರಯಾಣವನ್ನು ಸುಲಭಗೊಳಿಸುತ್ತದೆ. ಇದು ಬಸ್ ಗುರುತಿಸುವ ಒಂದು ನ್ಯಾವಿಗೇಷನ್ ಸಿಸ್ಟಮ್. ಇದಕ್ಕೆ ಇತ್ತೀಚೆಗೆ ರಾಷ್ಟ್ರೀಯ ಪ್ರಶಸ್ತಿ ದೊರಕಿದೆ. ಎಲೆಕ್ಟ್ರಿಕ್ ಬಸ್ಸುಗಳ ಪರಿಚಯವು ಭವಿಷ್ಯದತ್ತ ಕಾಲಿಟ್ಟಿದೆ. ಇದು ಶೂನ್ಯ ಮಾಲಿನ್ಯ, ಕಡಿಮೆ ಚಾಲನಾ ವೆಚ್ಚ. KSRTC ಈಗಾಗಲೇ 106 ಎಲೆಕ್ಟ್ರಿಕ್ ಬಸ್ಸುಗಳನ್ನು ತಂದಿದೆ ಮತ್ತು ಮುಂದೆ ಹೆಚ್ಚಿಸುವ ಯೋಜನೆ ಇದೆ. ಈ ಎಲ್ಲ ನವೀನತೆಗಳು ಪ್ರಯಾಣಿಕರ ಅನುಭವಗಳನ್ನು ಬದಲಾಯಿಸಿವೆ. ಉದಾಹರಣೆಗೆ, ಅವತಾರ್ 4.0 ಅಪ್ಲಿಕೇಶನ್ ಬಳಸಿ ಒಬ್ಬ ವಿದ್ಯಾರ್ಥಿ ಹೇಳುತ್ತಾನೆ, ಮನೆಯಿಂದಲೇ ಬಸ್ ಬುಕ್ ಮಾಡಿ ಪ್ರಯಾಣಿಸುತ್ತೇನೆ, ಸಮಯ ಉಳಿಯುತ್ತದೆ ಅಂತ. ಇಂತಹ ಅನೇಕ ಉದಾಹರಣೆಗಳು ಇವೆ. ಸ್ನೇಹಿತರೆ, ಶಕ್ತಿ ಯೋಜನೆಯ ಪ್ರಭಾವ ಬಹಳ ದೊಡ್ಡದು. ಮಹಿಳೆಯರಿಗೆ ಉಚಿತ ಪ್ರಯಾಣದಿಂದಾಗಿ ಕೋಟಿ ಪ್ರಯಾಣಗಳು ನಡೆದಿವೆ. ಇದು ಮಹಿಳೆಯರ ಸಬಲೀಕರಣಕ್ಕೆ ಕಾರಣವಾಗಿದೆ. ಅನೇಕರು ತಮ್ಮ ಕೆಲಸ, ಶಿಕ್ಷಣ ಮತ್ತು ಆರೋಗ್ಯಕ್ಕಾಗಿ ಬಸ್ ಬಳಸುತ್ತಾರೆ. ಖರ್ಚು ಉಳಿಯುತ್ತದೆ. ಇದು ಸಾಮಾಜಿಕ ಬದಲಾವಣೆಯ ಉದಾಹರಣೆ. ಇದರಿಂದಾಗಿ ಕುಟುಂಬಗಳ ಆರ್ಥಿಕ ಸ್ಥಿತಿ ಸುಧಾರಿಸಿದೆ. ಮಹಿಳೆಯರ ಆತ್ಮವಿಶ್ವಾಸ ಹೆಚ್ಚಿದೆ. ರಾಜ್ಯಾದ್ಯಂತ ಲಕ್ಷಾಂತರ ಮಹಿಳೆಯರು ಇದರ ಲಾಭ ಪಡೆದಿದ್ದಾರೆ. ಇದು ಕರ್ನಾಟಕ ಸರ್ಕಾರದ ಜನಪ್ರಿಯ ಯೋಜನೆಗಳಲ್ಲಿ ಒಂದು. ಸ್ನೇಹಿತರೆ, ಸವಾಲುಗಳು ಇದ್ದರೂ KSRTC ಗೆಲುವು ಸಾಧಿಸಿದೆ. ಖಾಸಗಿ ಬಸ್ಗಳ ಪೈಪೋಟಿ ದೊಡ್ಡದು. ಅವುಗಳ ವೇಗ ಮತ್ತು ಆಕರ್ಷಣೆಯಲ್ಲಿ ಮುಂದಿದ್ದವು. ಆದರೆ KSRTC ಸುರಕ್ಷತೆ ಮತ್ತು ವಿಶ್ವಾಸಾರ್ಹತೆಯಲ್ಲಿ ಮುಂದುವರಿಯಿತು. ಕೋವಿಡ್ ಸಮಯದಲ್ಲಿ ನಿರಂತರ ಸೇವೆ ನೀಡಿದ್ದು ಇದೊಂದು ಗೆಲುವು. ಆಗ ಬಸ್ಗಳು ಕಡಿಮೆ ಇದ್ದವು, ಆದರೆ ಅಗತ್ಯ ಪ್ರಯಾಣಿಕರಿಗೆ ಸೇವೆ ನೀಡಲಾಯಿತು. ಸ್ನೇಹಿತರೆ, KSRTC ಲಾಭದಾಯಕತೆಗೆ ತಿರುಗಿದ ಕತೆ ಬಹಳ ರೋಚಕ. ಒಂದು ಕಾಲದಲ್ಲಿ ನಷ್ಟದಲ್ಲಿ ಇದ್ದ ನಿಗಮ ಇಂದು ಲಾಭದಲ್ಲಿ ಇದೆ. ಇದಕ್ಕೆ ಕಾರಣ ಸುಧಾರಿತ ನಿರ್ವಹಣೆ, ತಾಂತ್ರಿಕತೆ ಮತ್ತು ಜನಸ್ನೇಹಿ ಯೋಜನೆಗಳು. ಖಾಸಗಿ ಸ್ಪರ್ಧೆಯ ನಡುವೆಯೂ ಸರ್ಕಾರಿ ಸೇವೆಯ ವಿಶ್ವಾಸಾರ್ಹತೆಯನ್ನು ಕಾಯ್ದುಕೊಂಡಿದೆ. ಸ್ನೇಹಿತರೆ, ಮಾನವೀಯ ಕಥೆಗಳು KSRTCಯ ನಿಜವಾದ ಶಕ್ತಿ. ದೀರ್ಘಕಾಲ ಸೇವೆ ಮಾಡುವ ಡ್ರೈವರ್ಗಳು ಮತ್ತು ಕಂಡಕ್ಟರ್ಗಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ. ಒಬ್ಬ ಡ್ರೈವರ್ ಹೇಳುತ್ತಾರೆ, ಪ್ರತಿ ಪ್ರಯಾಣವು ಜನರ ಜೀವನದ ಭಾಗ. ನಾನು 25 ವರ್ಷಗಳಿಂದ ಬಸ್ ಓಡಿಸುತ್ತಿದ್ದೇನೆ. ಅನೇಕರನ್ನು ತಮ್ಮ ಗುರಿಗೆ ತಲುಪಿಸಿದ್ದೇನೆ. ಮತ್ತೊಬ್ಬ ಕಂಡಕ್ಟರ್ ಹೇಳುತ್ತಾರೆ, ಶಕ್ತಿ ಯೋಜನೆಯಿಂದ ಮಹಿಳೆಯರು ಹೆಚ್ಚು ಬರುತ್ತಾರೆ. ಅವರ ಸುರಕ್ಷತೆಗೆ ನಾವು ಜಾಗರೂಕರಾಗಿದ್ದೇವೆ. ಇಂತಹ ಅನೇಕ ಸಾಕ್ಷಾತ್ಕಾರಗಳು ಇವೆ. ಒಂದು ಕಥೆಯಲ್ಲಿ ಒಬ್ಬ ಡ್ರೈವರ್ ಮಳೆಗಾಲದಲ್ಲಿ ಬಸ್ ನಿಲ್ಲಿಸಿ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ತಲುಪಿಸಿದ ಕಥೆ ಇದೆ. ಇನ್ನೊಂದು ಕಥೆಯಲ್ಲಿ ಕಂಡಕ್ಟರ್ ವೃದ್ಧರಿಗೆ ಸಹಾಯ ಮಾಡಿ ಬಸ್ ಸೇರಿಸಿದ್ದಾರೆ. ಇವು ನಿಜವಾದ ಮಾನವೀಯ ಸ್ಪರ್ಶ ನೀಡುತ್ತದೆ. ಸ್ನೇಹಿತರೆ, ಪರಿಸರ ಸ್ನೇಹಿ ಕ್ರಮಗಳಲ್ಲಿ KSRTC ಮುಂಚೂಣಿಯಲ್ಲಿದೆ. ಗ್ರೀನ್ ಇನಿಷಿಯೇಟಿವ್ಗಳು, ಎಲೆಕ್ಟ್ರಿಕ್ ಬಸ್ ಅಡಾಪ್ಷನ್ ಮತ್ತು ಪರಿಸರಕ್ಕೆ ಕೊಡುಗೆ ನೀಡುತ್ತದೆ. ಬಯೋಫ್ಯೂಲ್ ಬಳಕೆಯಿಂದ ಕಾರ್ಬನ್ ಎಮಿಷನ್ ಕಡಿಮೆಯಾಗಿದೆ. ಎಲೆಕ್ಟ್ರಿಕ್ ಬಸ್ಸುಗಳು ನಗರಗಳಲ್ಲಿ ಪರಿಸರ ಸ್ನೇಹಿ ಸಾರಿಗೆಯನ್ನು ಒದಗಿಸುತ್ತಿವೆ. ಇದು ರಾಜ್ಯದ ಪರಿಸರ ರಕ್ಷಣೆಗೆ ಕೊಡುಗೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎಲೆಕ್ಟ್ರಿಕ್ ಬಸ್ಸುಗಳು ಬರುತ್ತವೆ. ಸ್ನೇಹಿತರೆ, ಮುಂದಿನ 5 ರಿಂದ 10 ವರ್ಷಗಳಲ್ಲಿ ಹೆಚ್ಚು ಸ್ಮಾರ್ಟ್ ಟೆಕ್ನಾಲಜಿ EV ಬಸ್ಸುಗಳು ಮತ್ತು ಸೇವೆಯ ವಿಸ್ತರಣೆಯ ಯೋಜನೆಗಳಿವೆ. ಹೆಚ್ಚು ಡಿಜಿಟಲ್ ಟ್ರ್ಯಾಕಿಂಗ್, AI ಬಳಸಿ ರೂಟ್ ಆಪ್ಟಿಮೈಸೇಷನ್, ಹೆಚ್ಚು ಪ್ರೀಮಿಯಂ ಸೇವೆಗಳು, ಇವುಗಳು KSRTCಯ ಯೋಜನೆಗಳು. ಇದು ಕರ್ನಾಟಕವನ್ನು ಸ್ಮಾರ್ಟ್ ಮೊಬಿಲಿಟಿ ಹಬ್ ಆಗಿ ಮಾಡುತ್ತದೆ. ಸ್ನೇಹಿತರೆ, ನಿಮಗೆ ಏನು ಅನಿಸುತ್ತದೆ? KSRTCಯ ಈ ಯಾವ ಸೇವೆಯು ನಿಮಗೆ ಹೆಚ್ಚು ಆಕರ್ಷಿತವಾಗಿದೆ? ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ಇದು ನಿಗಮಕ್ಕೂ ಸಹಾಯವಾಗುತ್ತದೆ. ಇಂದಿನ ಈ ಎಪಿಸೋಡ್ ನಮಗೆ ತೋರಿಸುವುದು ಒಂದು ಸತ್ಯ. ಕೆಂಪು ಬಸ್ ನಮ್ಮ ಹೆಮ್ಮೆಯ ಸಂಕೇತ. ಸವಾಲುಗಳ ನಡುವೆಯೂ ಸೇವೆಯನ್ನು ಮುಂದುವರಿಸುತ್ತಿರುವ KSRTCಗೆ ಅಭಿನಂದನೆಗಳು. ಇದು ನಮ್ಮ ರಾಜ್ಯದ ಬೆಳವಣಿಗೆಗೆ ಕೊಡುಗೆಯಾಗಿದೆ. ಇನ್ನೂ ಹೆಚ್ಚಿನ ಸುಧಾರಣೆಗಳು ಬರುತ್ತವೆ ಎಂದು ನಂಬುತ್ತೇವೆ. KSRTCಯ ಬೆಳವಣಿಗೆಯು ನಮ್ಮ ಎಲ್ಲರ ಬೆಳವಣಿಗೆ. ಪ್ರತಿ ಪ್ರಯಾಣಿಕನ ಅನುಭವವು ಇದನ್ನು ಮತ್ತಷ್ಟು ಉತ್ತಮಗೊಳಿಸುತ್ತದೆ. ನಾವು ಎಲ್ಲರೂ ಒಟ್ಟಿಗೆ ಈ ಸೇವೆಯನ್ನು ಮುಂದುವರಿಸೋಣ. ಸ್ನೇಹಿತರೆ, ನಿಮ್ಮ ಅನುಭವಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.